ಈಗ ಎಲ್ಲ ಸದಸ್ಯರ ಆತ್ಮೀಯರಿಗೆ ಲೈಸೆನ್ಸ್ ಈಗ ಮನೆ ಮುಖ್ಯಮಂತ್ರಿ ಹೇಳಿದಾಗೆ ಫಸ್ಟ್ ಯಜ್ಞದಲ್ಲಿ ನಮ್ಮ ಚರ್ಚೆ ಯಾವ್ದಿತ್ತು ಅಂತ ಹೇಳಿದ್ರೆ ರೆಸಲ್ಯೂಷನ್ ಮೂವ್ ಮಾಡ್ಬೇಕಂತ ಹೇಳಿ ಮುಖ್ಯಮಂತ್ರಿ ಮೂವ್ ಮಾಡ್ಬೇಕಂತ ಬಂದಿದ್ರು. ತಾವು ಅದಕ್ಕೆ ಮುಂಚೆ ಬಂದು ಏನು ಹೇಳಿದ್ರೆ ನಾವು ಮೊನ್ನೆ ನಿಲುವಳಿ ಸೂಚನೆ ಮಂಡಿಸಿದ್ದೇವೆ. ಆಯಿತು 6 ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೀರಿ, ಸಿಕ್ಲಿಲ್ಲ. ನಾನು ನಿನ್ನೆ ತಮ್ಮ ಚರ್ಚೆ ಆದ ನಂತರ ನಿನ್ನೆ ಸಂಜೆ ಅದನ್ನು ನೀವು ಮಾತಾಡಿ ಅಂತ ಹೇಳಿದ್ದೆ. ಆಗ ತಾವು ಹೇಳಿದ ನೀವು ಕಾಲಿಗೆ ಅಟೆನ್ಷನ್ ತಗೊಳ್ಳಿ, ನಾಳೆ ಅದನ್ನು ನಾವು ಚರ್ಚೆ ಮಾಡ್ತೇವೆ ಅಂತ ಹೇಳಿ. ಅದ್ರ ಬಗ್ಗೆ ಲಾ ಮಿನಿಸ್ಟರ್ ಮುಖ್ಯಮಂತ್ರಿ ನಮ್ಮ 2-3 ನಾಯಕರು ನಿಮ್ಮ ಪಕ್ಷದವರಿದ್ದು ಕೂತ್ಕೊಂಡು ಇನ್ನು ಚರ್ಚೆ ಏನಾಯ್ತು ಅಂತ ಹೇಳಿದ್ರೆ ಆಯ್ತು. ಫಸ್ಟಿಗೆ 1 ಗಂಟೆ ಮಾತಾಡಿ ಮತ್ತು ಅರಗ ಜನ ಒಂದು ಮಾತಾಡೋದು ಇತ್ತು. ಇಲ್ಲಿ ಬಂದು ಅವರು ಕೊಟ್ಟ ಲೆಟರ್ ಅಂತ ಹೇಳಿ ಮಾತ್ರ ಒಂದು ST ಮಂಜುನ ಅವ್ರ ಸೈನ್ ಇದರಲ್ಲಿ ಇಲ್ಲ. ಅದಕ್ಕೆ ನಿಲ್ಲಪ್ಪ ಮಂಜು ಅವರೇ, ನೀವು ನಿಮ್ಮ ವಿಚಾರ ಇರಬಹುದು, ನಾನು ಹೇಳ್ದೆ ಕೇಳಿ, ನಾನು ಹೇಳ್ದು ಕೇಳಿ, ನಾನು ಹೇಳ್ದು ಕೇಳಿ ಪ್ಲೀಸ್. ಕೂತ್ಕೊಳ್ಳಿ, ಈಗ ಕೂತ್ಕೊಳ್ಳಿ. ಅದಕ್ಕಾಗಿ ತಾವು 1 ಗಂಟೆ ತಾವು ಹೇಳಿದೆ, ಅಡಿಷನಲ್ ಟೈಮ್ ಆಗಿದೆ, ಆದಷ್ಟು ಮುಗಿಸುವ. ಈಗ ಇದಕ್ಕೆಲ್ಲರೂ ಕೂಡ ಸಹಕಾರ ಕೊಡಬೇಕಾಗ್ತದೆ. ತಾವು ಎಲ್ಲ ಸಹಕಾರ ಕೊಡಿ. ಯಾಕೆ ಮಾತಾಡ್ಲಿಕ್ಕೆ ಹೋದ್ರೆ ಎಲ್ಲರಿಗೂ ಕೂಡ ಮಾತಾಡ್ಲಿಕ್ಕೆ ಅದರಲ್ಲಿ ಸಬ್ಜೆಕ್ಟ್ ಇದೆ, ಅದನ್ನು ಡಿಫೆಂಡ್ ಮಾಡ್ಲಿಕ್ಕೆ ಕೂಡ ಪ್ರತಿಯೊಬ್ಬರು ಕೂಡ ಅದು ಗೊತ್ತಿದೆ. ಹೀಗೆ ಹೋದ್ರೆ ನಮಗೆ ಮುಂದಕ್ಕೆ ಆಗುದಿಲ್ಲ. ಸೊ ನಿಮ್ಮ ಮೇಲೆ ವಿಶ್ವಾಸ ಇಟ್ಟುಕೊಂಡು ಬಹುಶಃ ಆಯಿತು. ಅದಕ್ಕಾಗಿ ಈಗ ST ಮಂತ್ರಿ ನನಗೆ ಸೈನ್ ಹಾಕಿದ ಕಾರಣ ನನಗೆ ಕೊಡ್ಲಿಕ್ಕೆ ಮನಸ್ಸಿದ್ರು ಕೂಡ ನಮ್ಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಅರಗ ಜನ 10 ನಿಮಿಷ ಮಾತಾಡಿ ಆದಷ್ಟು ಮತ್ತೆ ರೂಲ್ಸ್ ಮೇಲೆ ಕೂಡ ಸಹಕಾರ ತಾವು ಕೊಡಿ. ಸರ್ ಇಲ್ಲ ದಯವಿಟ್ಟು ಅವಕಾಶ ಆಯ್ತು. ಮತ್ತೆ ನೋಡ ಈಗ ನನಗೆ ಅವಕಾಶ ಮಾಡ್ಕೊಡ್ಬೇಕು. ನಮ್ದು ಲೆಟರ್ ಮೇಲೆ ಚರ್ಚೆ ಆಗಿರೋದು, ದಯವಿಟ್ಟು ಅವಕಾಶ ಮಾಡ್ಕೊಡ್ಬೇಕು. ತಾವೇ ರೂಲಿಂಗ್ ಕೊಟ್ಟಿದ್ರಿ, ಕೊಡಿ ಮಾತಾಡಿ ಅಂದ್ಬಿಟ್ಟು ಪುನಃ ಅದನ್ನ ವಾಪಸ್ ತಗೊಂಡ್ರಂಗೆ. 5 ನಿಮಿಷ ಮಾತಾಡ್ಲಿ ಅಧ್ಯಕ್ಷರೇ, 5 ನಿಮಿಷ ಮಾತಾಡ್ಲಿ ಪಾಪ ಅವರು. ಈಗ 1 ನಿಮಿಷ ನಾವು 1 ಸೆಕೆಂಡ್ 60 ಅಲ್ಲಿ ಅದಕ್ಕೆ ಕೊಟ್ಟಿದ್ರಿ, ಆಯ್ತು. 69 ಕನ್ವರ್ಟ್ ಮಾಡಿದ್ಮೇಲೆ ಯಾರು ಬೇಕಾದ್ರೂ ಮಾತಾಡ್ಬೋದು. ಕೊಡ್ಬೇಕು ಅಂತ ಯಾವ ಆಕ್ಟ್ ಅಲ್ಲಿ ಇದೆ, ಯಾವ ರೂಲ್ಸ್ ಅಲ್ಲಿ ಇದೆ ಹೇಳಿ? ಯಾರು ರೂಲ್ಸ್ ಇಲ್ಲ. ಅಡ್ವೈಸರಿ ಕಮಿಟಿ ಚರ್ಚೆ ಆಗಿದೆ, ಮರ್ತು ಬಿಡೋದಾ? ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಚರ್ಚೆ ಆಗೋದು ಬಿಟ್ಬಿಡೋದಾ? ಅಲ್ಲ ಸರ್, ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ಏನ್ ಚರ್ಚೆ ಆಯ್ತು? ಏನ್ ಚರ್ಚೆ ಆಯ್ತು? 2 ದಿನ 3 ಮತ್ತು 4 2 ದಿನಾನೂ ಕೂಡ ರೆಸಲ್ಯೂಷನ್ ಬಗ್ಗೆ ಚರ್ಚೆ ಮಾಡೋದು ಅಂತ ಆಗಿತ್ತು. That is why I am requesting you. ಅಧ್ಯಕ್ಷೆ, ಒಂದು ನಿಮಿಷ ಸರ್, ನರೇಗಾ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ, ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಸಿದ್ಧರಿಲ್ಲ ಅಷ್ಟೇ. ಭ್ರಷ್ಟಾಚಾರದ ಬಗ್ಗೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.